ಮೆಟ್ಲು ಹತ್ತಕ್ಕಾಗ್ತಿಲ್ಲ. ಕಾಲ್ ತುಂಬಾ ನೋಯುತ್ತೆ. ಕೈ ಕಾಲುಗಳಲ್ಲಿ ಸೆಳೆತ ಬರುತ್ತೆ. ಸುಸ್ತು, ಆಯಾಸ ಅಂತೂ ಕಟ್ಟಿಟ್ಟ ಬುತ್ತಿ. ಮೂಳೆಗಳು ವೀಕ್ ಆಗೋದು, ಸೆಳೆತ ಬರೋದು, ಅರ್ಥ್ರೈಟಿಸ್ ಈ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಪಾದಗಳು ಊದ್ಕೊಳ್ಳೋದು. ನಿಂತ್ಕೊಂಡಿರೋರು ಸಡನ್ ಆಗಿ ಕೂತ್ಕೊಳ್ಳುವಾಗ ಅಥವಾ ಕೂತವರು ಸಡನ್ ಆಗಿ ಏಳುವಾಗ ಮಂಡಿಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಅಯ್ಯೋ! ಮೆಟ್ಲು ಹತ್ತಕ್ಕಾಗ್ತಿಲ್ಲ. ಕಾಲ್ ತುಂಬಾ ನೋಯುತ್ತೆ. ಕೈ ಕಾಲುಗಳಲ್ಲಿ ಸೆಳೆತ ಬರುತ್ತೆ. ಸುಸ್ತು, ಆಯಾಸ ಅಂತೂ ಕಟ್ಟಿಟ್ಟ ಬುತ್ತಿ. ಈ ರೀತಿ ವಯಸ್ಸಾದವರು ಹೇಳೋದನ್ನ ನೀವು ಕೇಳಿರ್ತೀರ. ವಯಸ್ಸಾದ್ಮೇಲೆ ಇದೆಲ್ಲ ಕಾಮನ್ ಬಿಡಿ, ಏನೂ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ರೀತಿ ಆಗೋದಿಕ್ಕೆ ಕಾರಣ ಏನು? ಹಾಗೆ ಮನೆಯಲ್ಲೇ ನಾವು ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ಕಂಡುಕೊಳ್ಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ ಬಾಸ್, ಹಾಗೆ ನಾನು ಅಪೇಕ್ಷಾ ಜೈ. ವಯಸ್ಸಾಗ್ತಿದ್ದ ಹಾಗೆ ಮೂಳೆಗಳು ವೀಕ್ ಆಗೋದು ಯಾಕೆ ಗೊತ್ತಾ? ಮೂಳೆಗಳ ಮಧ್ಯೆ ಕೊಲಾಜನ್ ಎನ್ನುವಂತಹ ಕಾಂಪೌಂಡ್ ಇರುತ್ತೆ. ಇದು ಅಂಟಿನ ರೀತಿ ಕೆಲಸ ಮಾಡುತ್ತೆ. ಅಂದ್ರೆ ಮೂಳೆಗಳನ್ನ ಜೋಡಿಸಿಟ್ಟುಕೊಳ್ಳುವಲ್ಲಿ ಸಹಾಯ ಮಾಡುತ್ತೆ. ವಯಸ್ಸು 25 ಆಗ್ತಿದ್ದಂತೆ ಕೊಲಾಜನ್ ಎಂಬ ಅಂಟು ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿ ವರ್ಷ 1% ಕೊಲಾಜನ್ ಕಡಿಮೆ ಆಗುತ್ತೆ. ಹೀಗಾಗಿ 50-60 ವಯಸ್ಸಾಗ್ತಿದ್ದಂತೆ ಮೂಳೆಗಳು ವೀಕ್ ಆಗೋದು, ಸೆಳೆತ ಬರೋದು, ಅರ್ಥ್ರೈಟಿಸ್ ಈ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಇದಕ್ಕೆ ಸೊಲ್ಯೂಷನ್ ನಿಮ್ಮ ಅಡುಗೆ ಮನೆಯಲ್ಲಿದೆ. ಈ 8 ಪವರ್‌ಫುಲ್ ತರಕಾರಿಗಳನ್ನ ನೀವು ತಿನ್ನೋದ್ರಿಂದ ನಿಮ್ಮ ಮೂಳೆಗಳ ಆರೋಗ್ಯ ವೃದ್ಧಿಯಾಗುತ್ತೆ. ಮೊದಲನೇದಾಗಿ ಕ್ಯಾಬೇಜ್. ನಡೆಯುವಾಗ ಕಾಲುಗಳಲ್ಲಿ ಕಟ್ ಕಟ್ ಸೌಂಡ್ ಬರ್ತಾ ಇರೋದು ಅಥವಾ ಮಸಲ್ ಕ್ರಾಂಪ್ಸ್ ಉಂಟಾಗೋದು ಈ ರೀತಿಯ ಸಮಸ್ಯೆಗಳಿರೋರು ಕ್ಯಾಬೇಜ್ ಅನ್ನ ವಾರದಲ್ಲಿ 2 ಬಾರಿ ಸೇವಿಸಿ. ಇದನ್ನ ನೀವು ಪಲ್ಯ, ಸಲಾಡ್ ಮಾಡಿ ತಿನ್ನಬಹುದು ಅಥವಾ ದೋಸೆ, ಇಡ್ಲಿ, ಚಪಾತಿ ಮಾಡುವಾಗ ಕೂಡ ಹಾಕಬಹುದು. ಕ್ಯಾಬೇಜ್ ನಲ್ಲಿ ಗ್ಲೂಟಮಿನ್ ಎಂಬ ಅಂಶವಿದ್ದು ಇದು ಬೋನ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈರುಳ್ಳಿ ಹಾಗೂ ಬೆಳ್ಳುಳ್ಳಿ. ಬೆಳಗಿನ ಟೈಮಲ್ಲಿ ಬೆರಳುಗಳು ತುಂಬಾನೇ ಸ್ಟಿಫ್ ಅನ್ಸೋದು ಅಥವಾ ಅಲುಗಾಡಿಸಲು ಆಗದೆ ಇರೋ ರೀತಿ ಅನ್ಸೋದು, ಸಂಜೆ ಆಗ್ತಿದ್ದ ಹಾಗೆ ಪಾದಗಳು ಊದ್ಕೊಳ್ಳೋದು, ಈ ರೀತಿಯ ಸಮಸ್ಯೆ ಇರೋರು ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನ ಹೆಚ್ಚಾಗಿ ಸೇವಿಸಿದ್ರೆ ಒಳ್ಳೆಯದು. ಬೆಳ್ಳುಳ್ಳಿಯಲ್ಲಿನ ಸಲ್ಫರ್ ಹಾಗೂ ಈರುಳ್ಳಿಯಲ್ಲಿರುವಂತಹ ಕ್ವರ್ಸೆಟಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಕೊಲಾಜನ್ ಉತ್ಪಾದನೆಯನ್ನ ಹೆಚ್ಚಿಸುತ್ತೆ. ಇದರಿಂದ ಮೂಳೆಗಳ ಆರೋಗ್ಯ ಕೂಡ ಸುಧಾರಿಸುತ್ತೆ. ಕ್ಯಾಪ್ಸಿಕಮ್. ವಯಸ್ಸಾಗ್ತಿದ್ದ ಹಾಗೆ ಗ್ರಿಪ್ ಅಥವಾ ಹಿಡಿತ ವೀಕ್ ಆಗುತ್ತೆ. ಒಂದ್ ಬಕೆಟ್ ನೀರನ್ನ ಕೂಡ ಎತ್ತುವಷ್ಟು ಗ್ರಿಪ್ ಇರೋದಿಲ್ಲ. ಅತಿ ಹೆಚ್ಚು ವಿಟಮಿನ್ ಸಿ ಇರುವಂತಹ ತರಕಾರಿಗಳಲ್ಲಿ ಕ್ಯಾಪ್ಸಿಕಮ್ ಕೂಡ ಒಂದಾಗಿದೆ. ವಿಟಮಿನ್ ಸಿ ಕೊಲಾಜನ್ ಉತ್ಪತ್ತಿಯನ್ನ ಉತ್ತೇಜಿಸುವ ಮೂಲಕ ಜಾಯಿಂಟ್ಸ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡುತ್ತೆ. ಇದರಿಂದ ಗ್ರಿಪ್ ಸಮಸ್ಯೆ, ಗಾಯಗಳು ಬೇಗ ಮಾಸದೆ ಇರುವಂತದ್ದು ಇವೆಲ್ಲ ಕಾಣಿಸಿಕೊಳ್ಳೋದಿಲ್ಲ. ಸೊ ಕ್ಯಾಪ್ಸಿಕಮ್ ಅನ್ನ ನೀವು ಸಲಾಡ್ಗಳಲ್ಲಿ ಹಸಿಯಾಗಿ ಕೂಡ ಬಳಸಬಹುದು. ಇನ್ನು ಸಾಮಾನ್ಯವಾಗಿ ಕ್ಯಾಪ್ಸಿಕಮ್ ಬೀಜಗಳನ್ನ ಅಡುಗೆಯಲ್ಲಿ ಬಳಸೋದಿಲ್ಲ. ಇದನ್ನ ಕಸದ ಬುಟ್ಟಿಗೆ ಎಸೆಯೋ ಬದಲು ಕ್ಯಾಪ್ಸಿಕಮ್ ಬೀಜಗಳ ಮೈಕ್ರೋ ಗ್ರೀನ್ಸ್ ತಯಾರಿಸಿ ಅದನ್ನ ಕೂಡ ಸಲಾಡ್, ಸೂಪ್ ಅಥವಾ ಫುಡ್ ಗಾರ್ನಿಶಿಂಗ್ ವೇಳೆ ಬಳಸಬಹುದು. ಕ್ಯಾರೆಟ್ ಹಾಗೂ ಬೀಟ್ರೂಟ್. ನಿಂತ್ಕೊಂಡಿರೋರು ಸಡನ್ ಆಗಿ ಕೂತ್ಕೊಳ್ಳುವಾಗ ಅಥವಾ ಕೂತವರು ಸಡನ್ ಆಗಿ ಏಳುವಾಗ ಮಂಡಿಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಅಥವಾ ಮೂಳೆಗಳು ಒಂದಕ್ಕೊಂದು ಉಜ್ಜಿಕೊಂಡಂತೆ ಅನ್ಸುತ್ತೆ. ಇನ್ನು ಕೆಲವರಿಗೆ ತುಂಬಾ ಹೊತ್ತು ಕೂತಿದ್ರೆ ಕಾಲುಗಳು ಭಾರ ಅನ್ಸೋದು, ಜೋಮ್ ಹಿಡಿಯೋದು ಇನ್ನಿತರ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಇದಕ್ಕೆ ಪರಿಹಾರ ಕ್ಯಾರೆಟ್ ಹಾಗೂ ಬೀಟ್ರೂಟ್ ನಲ್ಲಿದೆ. ಕ್ಯಾರೆಟ್ ನಲ್ಲಿರುವ ಬೀಟಾ ಕೆರೋಟಿನ್ ನಮ್ಮ ದೇಹ ಸೇರಿದ ಮೇಲೆ ವಿಟಮಿನ್ ಎ ಆಗಿ ಕನ್ವರ್ಟ್ ಆಗುತ್ತೆ. ಈ ವಿಟಮಿನ್ ಎ ಗ್ರೀಸ್ ರೀತಿ ಕೆಲಸ ಮಾಡುತ್ತೆ. ಯಾವ ರೀತಿ ಗ್ರೀಸ್ ವಾಹನಗಳ ಇಂಜಿನ್ ಅನ್ನ ಸ್ಮೂತ್ ಆಗಿ ಫಂಕ್ಷನ್ ಮಾಡೋದಕ್ಕೆ ಸಹಾಯ ಮಾಡುತ್ತೋ ಅದೇ ರೀತಿ ವಿಟಮಿನ್ ಎ ನಮ್ಮ ಜಾಯಿಂಟ್ಸ್ ಗೆ ಗ್ರೀಸ್ ರೀತಿ ಕೆಲಸ ಮಾಡುತ್ತೆ. ಬೀಟ್ರೂಟ್ ಸೇವನೆ ಬ್ಲಡ್ ಫ್ಲೋ ಅನ್ನ ಇಂಪ್ರೂವ್ ಮಾಡುತ್ತೆ. ಇದು ಮೂಳೆಗಳ ಸಂದುಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ ಸಪ್ಲೈ ಮಾಡುತ್ತೆ. ಇದರಿಂದ ಕಾಲುಗಳು ಭಾರ ಅನ್ಸೋದು ಅಥವಾ ಜೋಮು ಹಿಡಿಯುವಂತಹ ಸಮಸ್ಯೆಗಳು ಉಂಟಾಗೋದಿಲ್ಲ. ಸೊ ಈ ಎರಡು ತರಕಾರಿಗಳನ್ನ ಆದಷ್ಟು ಒಟ್ಟಿಗೆ ಬಳಸೋದು ಉತ್ತಮ. ಇದಕ್ಕೆ ಬೆಸ್ಟ್ ರೆಸಿಪಿ ಅಂದ್ರೆ ಕ್ಯಾರೆಟ್ ಹಾಗೂ ಬೀಟ್ರೂಟ್ ಜ್ಯೂಸ್. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ಅನ್ನ ಸೇವಿಸಿ. ಬೆಂಡೆಕಾಯಿ. ಬೆಂಡೆಕಾಯಿ ಲೋಳೆಯುಕ್ತ ತರಕಾರಿ ಆಗಿರೋದ್ರಿಂದ ಇದು ತುಂಬಾ ಜನಕ್ಕೆ ಇಷ್ಟ ಆಗೋದಿಲ್ಲ. ಆದ್ರೆ ಈ ತರಕಾರಿ ಮೂಳೆಗಳ ಆರೋಗ್ಯಕ್ಕೆ ವರದಾನವೇ ಸರಿ. ಬೆಂಡೆಕಾಯಿಯ ಲೋಳೆಯನ್ನ ಮ್ಯೂಸಿಲೇಜ್ ಅಂತ ಕರೀತಾರೆ. ಇದು ಮೂಳೆಗಳ ಮೇಲೆ ಲೂಬ್ರಿಕೇಟ್ ರೀತಿ ಕೆಲಸ ಮಾಡುತ್ತೆ. ಜೊತೆಗೆ ವಿಟಮಿನ್ ಸಿ ಹಾಗೂ ಮ್ಯಾಂಗನೀಸ್ ಕೂಡ ಇದ್ದು ಈ ಪೋಷಕಾಂಶಗಳು ಮೂಳೆಗಳ ಮಧ್ಯೆ ಕುಶನ್ ರೀತಿ ಕೆಲಸ ಮಾಡುತ್ತವೆ. ಇದರಿಂದ ಮೂಳೆಗಳ ಸವೆತ ಉಂಟಾಗೋದಿಲ್ಲ. ನುಗ್ಗೆಕಾಯಿ ಹಾಗೂ ನುಗ್ಗೆ ಸೊಪ್ಪು. ತರಕಾರಿಗಳಲ್ಲಿ ಅತಿ ಹೆಚ್ಚಿನ ಪೋಷಕಾಂಶಗಳನ್ನ ಹೊಂದಿರುವ ತರಕಾರಿ ಅಂದ್ರೆ ನುಗ್ಗೆಕಾಯಿ. ಸೊಪ್ಪುಗಳ ಕ್ಯಾಟಗರಿಗೆ ಬಂದ್ರೂ ಕೂಡ ನುಗ್ಗೆ ಸೊಪ್ಪನ್ನ ಬೀಟ್ ಮಾಡೋದಿಕ್ಕೆ ಆಗೋದಿಲ್ಲ. ಇವರಿಗೆ ಹಿಡಿದ ತರಕಾರಿಗಳು ಡ್ಯಾಮೇಜ್ ಆದ್ಮೇಲೆ ನಿಮ್ಮ ಬಾಡಿಯನ್ನ ರಿಪೇರಿ ಮಾಡುತ್ತವೆ. ಆದ್ರೆ ನುಗ್ಗೆಕಾಯಿಯನ್ನ ನೀವು ನಿಯಮಿತವಾಗಿ ಸೇವಿಸಿದ್ರೆ ಡ್ಯಾಮೇಜೇ ಆಗೋದಿಲ್ಲ. ಮೂಳೆಗಳಿಗೆ ಶಕ್ತಿ ನೀಡುವಲ್ಲಿ ನುಗ್ಗೆಕಾಯಿ ಹಾಗೂ ನುಗ್ಗೆ ಸೊಪ್ಪು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಯಾಕಂದ್ರೆ ಇವುಗಳಲ್ಲಿ ವಿಟಮಿನ್ ಸಿ, ಐರನ್, ಕ್ಯಾಲ್ಸಿಯಂ ಸಮೃದ್ಧವಾಗಿದೆ.
ಸೊ ಎಲ್ಲಾ ತರಕಾರಿಗಳನ್ನ ನಿಯಮಿತವಾಗಿ ಸೇವಿಸ್ತಾ ಇದ್ರೆ ಸಂಧಿವಾತ, ಕೀಲು ನೋವು ಈ ರೀತಿ ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬರೋದಿಲ್ಲ. ಜೊತೆಗೆ ಬಂದಿರೋ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತವೆ. ಈ ತರಕಾರಿಗಳ ಜೊತೆಗೆ ಪ್ರೋಟೀನ್ ಭರಿತ ಆಹಾರ, ನಿಯಮಿತ ವ್ಯಾಯಾಮ ಕೂಡ ಬಹಳ ಮುಖ್ಯ. ಯಾರೆಲ್ಲ ವೀಕ್ ಜಾಯಿಂಟ್ಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ಡಾಕ್ಟರ್ ಬಾಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.